ಒಂದ್ ಕಡೆ ಮಂಗಳೂರಿನಲ್ಲಿ ಮಳೆ ರೌದ್ರ ನರ್ತನವಾಡುತ್ತಿದೆ, ಮತ್ತೊಂದು ಕಡೆ ಅಲ್ಲಲ್ಲಿ ಅವಾಂತರಗಳು ಮುಂದುವರಿಯುತ್ತಲೇ ಇವೆ. ಇದೆಲ್ಲದರ ಮಧ್ಯೆ ಹಲವಾರು ಕಡೆ ಭೂಕುಸಿತ ಉಂಟಾಗಿ ಅಲ್ಲಿನ ಜನರು ಆತಂಕದಲ್ಲಿ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಗುಡ್ಡ ಕುಸಿತ, ಮನೆ ಮೇಲೆ ಗುಡ್ಡ ಕುಸಿದು ಭಾರೀ ಹಾನಿ. ವರುಣನ ಅವಾಂತರಕ್ಕೆ ಬೆಚ್ಚಿದ ಮಂಗಳೂರು. ದಕ್ಷಿಣ ಕನ್ನಡದಲ್ಲಿ ಮಳೆ ತಂದ ಅವಾಂತರ ಒಂದೆರಡಲ್ಲ. ಎಲ್ಲಿ ಯಾವಾಗ ಏನು ಕುಸಿಯುತ್ತೋ, ಯಾರ ಮನೆ ಧಾರಾಶಾಹಿ ಆಗುತ್ತೋ ಅನ್ನೋ ಭಯ ಕಾಡ್ತಿದೆ. ಮಳೆಗಾಲದ ಆರಂಭದಲ್ಲಿ ಸುರಿದ ವರ್ಷಧಾರೆಗೆ ಜನ ಪತುರುಗುಟ್ಟಿ ಹೋಗಿದ್ದಾರೆ. ಒಂದು ಕಡೆ ಪ್ರವಾಹದ ಭೀತಿಯಾದ್ರೆ ಇನ್ನೊಂದು ಕಡೆ ಗುಡ್ಡ ಕುಸಿತ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ಮನೆ ನೋಡಿ, ಮೇಲಿನ ಗುಡ್ಡ ಜರಿದು ಮನೆ ಸಂಪೂರ್ಣ ಹಾನಿಯಾಗಿದೆ. ಮನೆ ಸುತ್ತ ಗುಡ್ಡದಿಂದ ಜರಿದ ಮಣ್ಣು ಆವರಿಸಿದೆ. ಸಂಪೂರ್ಣ ಪ್ರದೇಶವೇ ಕೆಸರಿನಿಂದ ತುಂಬಿ ಹೋಗಿದೆ. ಇದು ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ನಡೆದ ಅವಾಂತರ. ಮೈಮುನಾ ಅನ್ನುವವರ ಮನೆ ಮೇಲೆ ಗುಡ್ಡ ಏಕಾಏಕಿ ಕುಸಿದಿದೆ. ನೀರು ಮಣ್ಣು ಮರ ಸಮೇತವಾಗಿ ಮನೆಯ ಮೇಲೆ ಬಿದ್ದಿದೆ. ಈ ಘಟನೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅದೃಷ್ಟ ಅಂದ್ರೆ ಗುಡ್ಡ ಕುಸಿತದ ವೇಳೆ ಇಡೀ ಕುಟುಂಬಸ್ಥರು ಮನೆಯಲ್ಲಿರಲಿಲ್ಲ. ಕಾರ್ಯಕ್ರಮದ ನಿಮಿತ್ತ ಮನೆಯಿಂದ ಹೊರಗೆ ಹೋಗಿದ್ರು. ಹೀಗಾಗಿ ದೊಡ್ಡ ಅನಾಹುತವೇ ತಪ್ಪಿದೆ. ಇಡೀ ಮನೆ ತುಂಬಾ ಕೆಸರು ತುಂಬಿದೆ. ಗುಡ್ಡದ ಮೇಲಿಂದ ಜಲಪಾತದಂತೆ ಧುಮ್ಮಿಕ್ತಾ ಇರೋ ಮಣ್ಣು ಮಿಶ್ರಿತ ನೀರು ಮನೆ ಆವರಿಸಿದೆ. ಮಂಗಳೂರಿನ ಹೊರವಲಯದ ಕಣ್ಣೂರಿನ SH ನಗರದಲ್ಲಿ ಒಂದು ಅವಾಂತರ ಆಗಿದೆ. ನಾವು ಗಮನಿಸಬಹುದು ದೃಶ್ಯದಲ್ಲಿ. ಇದು ಈ SH ನಗರದಲ್ಲಿ ಇರುವಂತಹ ಒಂದು ಗುಡ್ಡದ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ದೊಡ್ಡ ಪ್ರಮಾಣದ ಕುಸಿತ ಆಗಿದೆ. ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀವು ನೋಡಬಹುದು, ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ. ಜಲಪಾತದ ರೀತಿಯಲ್ಲಿ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ. ಮಳೆಯ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಷ್ಟರಲ್ಲೂ ನೀರು ಹರಿದು ಬರ್ತಾ ಇತ್ತು. ಹೀಗಾಗಿ ಸಡಿಲಗೊಂಡಿರುವಂತಹ ಈ ಗುಡ್ಡ ಏನಿದೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದರ ಜೊತೆಗೆ ಮಣ್ಣಿನ ಜೊತೆಗೆ ಮರವೂ ಕುಸಿದು ಬಿದ್ದಿದೆ. ಹಾಗಾಗಿ ಕೆಳಭಾಗದಲ್ಲಿದ್ದಂತ 4 ಮನೆಗೆ ಬಹಳಷ್ಟು ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ನೀವು ಒಂದು ಮನೆಯನ್ನ ಗಮನಿಸಬಹುದು. ಇದು ಮೈಮುನಾ ಅನ್ನುವಂತವರಿಗೆ ಸೇರಿದ ಮನೆ. ಈ ಮನೆಗೆ ಸಂಪೂರ್ಣವಾಗಿ ಮರ ಬಿದ್ದಿದೆ. ಜೊತೆಗೆ ಮರದ ಜೊತೆಗೆ ಅಲ್ಲಿದ್ದಂತ ಮಣ್ಣು ಬಿದ್ದಿರುವಂತದ್ದು ದೊಡ್ಡ ಪ್ರಮಾಣದಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ನೀವು ಗಮನಿಸಬಹುದು, ಈ ಮನೆಗೂ ಸಾಕಷ್ಟು ಆತಂಕ ಇದೆ. ಇಲ್ಲಿಗೆ ಮಣ್ಣು ಸಂಪೂರ್ಣವಾಗಿ ಬಂದು ಬಿದ್ದಿದೆ. ಈ ಮನೆ ನಿರ್ಮಾಣ ಹಂತದಲ್ಲಿದ್ದಂತ ಮನೆ, ಇದರ ಮೇಲೇನೆ ಬಿದ್ದಿರುವಂತದ್ದು. ಜೊತೆಗೆ ಆ ಭಾಗದಲ್ಲಿ ನೀವು ಗಮನಿಸಬಹುದು, ಅಲ್ಲೂ ಇರುವಂತ ಮನೆ ಏನಿದೆ ಆ ಮನೆಯನ್ನು ಸಂಪೂರ್ಣವಾಗಿ ಅಲ್ಲಿಗೆ ಮಣ್ಣು ಗುಡ್ಡದ ಮಣ್ಣು ಬಂದು ಸಂಪೂರ್ಣವಾಗಿ ಇಲ್ಲಿಗೆ ಬಂದು ಬಿದ್ದಿದೆ. ಹಾಗಾಗಿ ಆ ಮನೆಯವರಿಗೂ ಆತಂಕ ಇರುವಂತದ್ದು. ಅದರಲ್ಲೂ ಸಂಪೂರ್ಣವಾಗಿ ಹಾನಿಯಾಗಿದ್ದಂತ ಮೈಮುನರವರ ಮನೆಯನ್ನ ನೀವು ಗಮನಿಸುತ್ತಿದ್ರೆ ಮೇಲ್ಭಾಗದಲ್ಲಿದ್ದಂಥ ಮಣ್ಣು ಸಂಪೂರ್ಣವಾಗಿ ಮನೆಯ ಮೇಲೆ ಬಿದ್ದಿದೆ. ಇದು ಹಂಚಿನ ಮನೆ. ಹಾಗಾಗಿ ಸಂಪೂರ್ಣವಾಗಿ ಬಿದ್ದಂಥ ಸಂದರ್ಭದಲ್ಲಿ ಅವರ ಅಡುಗೆ ಕೋಣೆ ಏನಿದೆ, ಅಡುಗೆ ಕೋಣೆಯಲ್ಲೂ ಸಂಪೂರ್ಣವಾಗಿ ಹಾನಿಯಾಗಿದೆ. ಗುಡ್ಡದ ಮಣ್ಣು ಈ ರೀತಿಯಾಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮೇಲ್ಭಾಗದಲ್ಲಿ ಯಾವ ರೀತಿ ಮಣ್ಣು ಬಿದ್ದಿದೆಯೋ ಅದು ಸಂಪೂರ್ಣವಾಗಿ ಇವರ ಅಡುಗೆ ಕೋಣೆಗೆ ಈ ರೀತಿಯಾಗಿ ಮಣ್ಣು ಬಿದ್ದಿದೆ. ಹೀಗಾಗಿ ಅಡುಗೆ ಕೋಣೆಯ ಕಿಟಕಿ ಆಗಿರ್ಬೋದು, ಹಂಚು ಆಗಿರ್ಬೋದು, ಎಲ್ಲವೂ ದರಶಾಯಿ ಆಗಿದೆ, ಮಣ್ಣಿನ ಅಡಿಯಲ್ಲಿ ಬಿದ್ದಿದೆ. ಅವರ ಮನೆಯ ಅಡುಗೆ ಕೋಣೆಯನ್ನು ನೀವು ಗಮನಿಸಬಹುದು ಯಾವ ರೀತಿ ಇದೆ ಅನ್ನುವಂಥದ್ದು. ಅಕ್ಷರಶಃ ಅಲ್ಲಿದ್ದಂಥ ಎಲ್ಲ ಸಾಮಗ್ರಿಗಳು ನಾಶವಾಗಿರುವಂಥದ್ದು. ಅವರು ಒಂದು ವೇಳೆ ಯಾರಾದರೂ ಅಡುಗೆ ಕೋಣೆಯಲ್ಲಿ ಆ ಸಂದರ್ಭದಲ್ಲಿ ಇದ್ರೆ ಬಹಳ ದೊಡ್ಡ ಮಟ್ಟದ ದುರಂತ ಆಗುವಂತಹ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದಿದ್ದಂತ ಕಾರಣಕ್ಕಾಗಿ ಮನೆಯವರೆಲ್ಲರೂ ಹೊರಗೆ ಹೋಗಿರುವಂತ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ದುರಂತಗಳಾಗಿಲ್ಲ. ಸುತ್ತಮುತ್ತಲಿನ ಸುಮಾರು 4 ಮನೆಗಳಿಗೆ ಅಪಾಯ ಎದುರಾಗಿದೆ. ಕಣ್ಣೂರು ವ್ಯಾಪ್ತಿಯ ಅನೇಕ ಪ್ರದೇಶಗಳಲ್ಲಿ ಮಣ್ಣು ಜರಿದು ಅಪಾಯ ಸೃಷ್ಟಿಯಾಗಿದೆ. ಕಣ್ಣೂರಿನ ಕುಂಡಾಲಬೊಟ್ಟು ಅನ್ನೋ ಪ್ರದೇಶದಲ್ಲಿ ಬೃಹತ್ ಕಾಂಕ್ರೀಟ್ನ ತಡೆಗೋಡೆ ಮನೆ ಮೇಲೆ ಕುಸಿದಿದೆ. ಮೊದಲೇ ಜನರನ್ನ ಸ್ಥಳಾಂತರ ಮಾಡಿದ್ದರ ಪರಿಣಾಮ ದುರಂತವೊಂದು ತಪ್ಪಿದೆ. ಮಂಗಳೂರಿನ ಹೊರವಲಯದ ಕಣ್ಣೂರಿನ ಕುಂಡಾಲಬೊಟ್ಟು ಅನ್ನುವಂಥ ಪ್ರದೇಶದಲ್ಲಿ ಒಂದು ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಬಹಳಷ್ಟು ದೊಡ್ಡ ಮಟ್ಟದ ಅನಾಹುತ ಆಗಿದೆ. ನಾವು ಗಮನಿಸಬಹುದು, ಆ ಪ್ರದೇಶದಲ್ಲಿದ್ದೇವೆ. ಕಾಂಕ್ರೀಟಿನ ಒಂದು ಕಾಂಪೌಂಡ್ ಈ ಭಾಗದಲ್ಲಿತ್ತು. ಇದು ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂತದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮೇಲ್ಭಾಗದಲ್ಲಿದ್ದಂತ ಮನೆಯವರು ಕಟ್ಟಿರುವಂತ ಈ ಒಂದು ಕಾಂಪೌಂಡ್ ಏನಿದೆ, ಈಗ ಮಳೆಯ ನಿರಂತರವಾಗಿ ಸುರಿದಿರುವಂತ ಕಾರಣಕ್ಕಾಗಿ ಇದು ಏಕಾಏಕಿ ಕೆಳಗೆ ಬಿದ್ದಿರುವಂತದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕೆಳಗಿನ ಭಾಗದಲ್ಲಿ ಒಂದು ಮನೆ ಇತ್ತು. ಆ ಮನೆಯ ಮೇಲೆ ಸಂಪೂರ್ಣವಾಗಿ ಗೋಡೆ ಕುಸಿದು ಬಿದ್ದಿರುವಂತದ್ದು. ಮುಂಜಾಗ್ರತಾ ಕ್ರಮವಾಗಿ ಮೊದಲೇ ಇದು ಬೀಳುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ಇತ್ತು. ಕಳೆದ ವರ್ಷ ಈ ಭಾಗದಲ್ಲಿದ್ದಂತ ಇದೇ ರೀತಿಯಾದಂತ ಕಾಂಪೌಂಡ್ ಕುಸಿದು ಬಿತ್ತಿತ್ತು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೆಳಗಿನ 2 ಮನೆಯವರು ಮೊದಲೇ ಸ್ಥಳಾಂತರವಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅನಾಹುತಗಳು, ಪ್ರಾಣಹಾನಿ ಆಗಿಲ್ಲ. ಆದರೆ ಸಂಪೂರ್ಣವಾಗಿ ಆ 2 ಮನೆಗಳ ಮೇಲೆ ಬೀಳುವಂತ ಸಾಧ್ಯತೆ ಇದೆ. 2 ಮನೆಗಳಿಗೂ ಬಹಳಷ್ಟು ಆತಂಕ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಮನೆ ಮೇಲೆ ಈ ಕಾಂಪೌಂಡ್ ಪೂರ್ತಿಯಾಗಿ ಕುಸಿದು ಬಿದ್ದಿರುವಂತದ್ದು. ಇದು ಈ ಮೇಲ್ಭಾಗದ ಮನೆ ಏನಿದೆ ಅದರ ರಕ್ಷಣೆಗಾಗಿ ಕಟ್ಟಿರುವಂತ ಒಂದು ಕಾಂಪೌಂಡ್. ಆದ್ರೆ ಈಗ ಆ ಮನೆಗೂ ಆತಂಕ ಎದುರಾಗಿರುವಂತದ್ದು. ಯಾವಾಗ ಮತ್ತೆ ಆ ಮನೆ ಕುಸಿದು ಬೀಳುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಕಳೆದ
ಕಳೆದ ವರ್ಷ ಏನು ಬಿದ್ದಿತ್ತು ಆ ಮನೆಗೂ ಆತಂಕ ಇರುವಂಥದ್ದು. ಇಲ್ಲಿರುವಂಥ ಈ ಒಂದು ಮನೆ ಏನಿದೆ ಇದಕ್ಕೂ ಆತಂಕ ಇದೆ. ಕೆಳಗಿನ ಭಾಗದಲ್ಲಿ ಈ ಮನೆ ಇರುವಂಥದ್ದು, ಜೊತೆಗೆ ಮೇಲ್ಭಾಗದಲ್ಲಿದ್ದಂಥ ಮನೆಗೂ ಬಹಳಷ್ಟು ಆತಂಕ ಇರುವಂಥದ್ದು. ನಿರಂತರವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಮತ್ತೆ ಇದು ಕುಸಿದು ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕೆಳಗಿರುವಂಥ ಮನೆಗಳಿಗೂ ಆತಂಕ ಇದೆ, ಮೇಲ್ಭಾಗದಲ್ಲಿ ಇರುವಂಥ ಮನೆಗಳಿಗೂ ಆತಂಕ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲರನ್ನ ಸ್ಥಳಾಂತರ ಮಾಡಲಿಕ್ಕೆ ಪಾಲಿಕೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಇಲ್ಲಿ ವಾಸ್ತವ್ಯ ಹೂಡಿದಂಥ ಸಂದರ್ಭದಲ್ಲಿ ಮತ್ತೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇಲ್ಲಿನ ಜನರಲ್ಲಿ ಇರುವಂಥದ್ದು. ಹಾಗಾಗಿ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಇದಕ್ಕೊಂದು ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಳೆಯಾದ್ರೆ ಮತ್ತೊಂದ್ ಕಡೆ ಗುಡ್ಡ ಕುಸಿತ ಸೇರಿದಂತೆ ಹಲವು ಅವಾಂತರಗಳು ಜನರನ್ನ ಬೆಚ್ಚಿ ಬೀಳಿಸಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.